ಹಲೋ ಫ್ರೆಂಡ್ಸ್, ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಕೂಡ ನಮಸ್ಕಾರ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ, ಇವತ್ತು ನಾವು ಮಾತಾಡ್ತಾ ಇರುವಂತದ್ದು ನಮ್ಮ ಕನ್ನಡ ಚಿತ್ರರಂಗದಲ್ಲೇ ಹೆಸರಾಂತ ಹಾಗೂ ಅಭಿಮಾನಿಗಳ ದೇವರು ಎಂದೇ ಹೆಸರಾಗಿರ್ತಕ್ಕಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಡಿ ಬಾಸ್ ಎಂದು ಕರೆಯುವಂತಹ ದರ್ಶನ್ ಅವರ ಜೀವನ ಕಥೆಯನ್ನ ನೋಡೋಣ. ಸಾಮಾನ್ಯ ಹಿನ್ನೆಲೆಯಿಂದ ಬಂದು ಕಠಿಣ ಪರಿಶ್ರಮದಿಂದ ಸೂಪರ್ ಸ್ಟಾರ್ ಆದ ಅವರ ಹೋರಾಟದ ಕಥೆಯನ್ನ ಈ ವಿಡಿಯೋದಲ್ಲಿ ನಿಮಗೆ ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ದರ್ಶನ್ ಅವರ ಬಾಲ್ಯ ಮತ್ತು ಕುಟುಂಬ ನೋಡೋಣ. ದರ್ಶನ್ ಅವರ ನಿಜವಾದ ಹೆಸರು ದರ್ಶನ್ ತೂಗುದೀಪ. ಅವರು ಜನಿಸಿದ್ದು ಫೆಬ್ರವರಿ 16, 1977ರಂದು ಮೈಸೂರು ಜಿಲ್ಲೆಯ ಹುಣಸೂರು. ಇನ್ನು ದರ್ಶನ್ ಅವರ ತಂದೆ ತೂಗುದೀಪ ಶ್ರೀನಿವಾಸ್ ಅವರು ಪ್ರಸಿದ್ಧ ನಟ ಮತ್ತು ನಿರ್ಮಾಪಕರು. ತಾಯಿ ಮೀನಾಕ್ಷಿ ಇವರು ಗೃಹಿಣಿಯಾಗಿದ್ದರು. ಬಾಲ್ಯದಿಂದಲೇ ನಾಟಕ ಮತ್ತು ಸಿನಿಮಾದ ವಾತಾವರಣದಲ್ಲಿ ಬೆಳೆದ ದರ್ಶನ್ಗೆ ನಟನೆ ರಕ್ತದಲ್ಲಿ ಇತ್ತು. ಇನ್ನು ದರ್ಶನ್ ಅವರ ತರಬೇತಿ ಮತ್ತು ದರ್ಶನ್ ಅವರು ಮೈಸೂರಿನಲ್ಲಿರುವ ನಾಟಕ ಶಾಲೆಯಲ್ಲಿ ಅಭಿನಯ ತರಬೇತಿ ಪಡೆದರು. ನಂತರ ಬೆಂಗಳೂರಿಗೆ ಬಂದು ಚಿತ್ರರಂಗದಲ್ಲಿ ಅವಕಾಶ ಹುಡುಕಿದರು. ಆರಂಭದಲ್ಲಿ ಸಣ್ಣ ಪಾತ್ರಗಳು ಮತ್ತು ಸಹಾಯಕ ನಟನಾಗಿ ಕೆಲಸ ಮಾಡಿದರು. ಕೆಲವು ವರ್ಷಗಳ ಕಾಲ ಕಷ್ಟಪಟ್ಟು ಅವಕಾಶಕ್ಕಾಗಿ ಕಾಯುತ್ತಿದ್ದರು. ಈ ಸಮಯದಲ್ಲಿ ಅವರು ಜೀವನ ಸಾಗಿಸಲು ಬೇರೆ ಕೆಲಸಗಳನ್ನು ಕೂಡ ಮಾಡುತ್ತಿದ್ದರು ಎಂಬುದು ಇವರ ಹೋರಾಟದ ಸಾಧ್ಯತೆ. ಇನ್ನು ದರ್ಶನ್ ಅವರು ಸಿನಿಮಾಗೆ ಹೇಗೆ ಪ್ರವೇಶ ಮಾಡಿದ್ರು ಅಂತ ನೋಡೋಣ. 1997ರಲ್ಲಿ ಮಹಾಭಾರತ ಧಾರಾವಾಹಿಯಲ್ಲಿ ಅಭಿನಯಿಸಿದ ಬಳಿಕ 2001ರಲ್ಲಿ ಮಜಾ ಸಿನಿಮಾದ ಮೂಲಕ ಹೀರೋ ಆಗಿ ಪರಿಚಯರಾದರು. ಆದರೆ 2002ರಲ್ಲಿ ಬಿಡುಗಡೆಯಾದ ಮೇಜರ್ ಸಿನಿಮಾ ಅವರಿಗೆ ದೊಡ್ಡ ಹೆಸರು ತಂದಿತ್ತು. ನಂತರ ಧರ್ಮ, ಸಾರಥಿ, ಯಜಮಾನ, ಕ್ರಾಂತಿ ಹಾಗೂ ರಾಬರ್ಟ್ ಸಿನಿಮಾಗಳಿಂದ ದರ್ಶನ್ ಅವರು ಕನ್ನಡದಲ್ಲಿ ಹೆಚ್ಚಿನ ಅಭಿಮಾನಿಗಳನ್ನು ಗಳಿಸಿಕೊಂಡರು. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಚಾಲೆಂಜಿಂಗ್ ಸ್ಟಾರ್ ಎಂಬ ಬಿರುದು ದೊರಕಿದ್ದು ಅವರ ಶಕ್ತಿ ಹಿಡಿದ ಅಭಿನಯದ ಮಾಸ್ ಪಾತ್ರದಿಂದ. ಅವರು ಹೆಚ್ಚಾಗಿ ಆಕ್ಷನ್ ಪಾತ್ರಗಳು, ಗ್ರಾಮೀಣ ಹಿನ್ನೆಲೆಯ ಪಾತ್ರಗಳು, ರೈತ ಮತ್ತು ಜನಸಾಮಾನ್ಯರ ಪಾತ್ರಗಳನ್ನ ಜನಪ್ರಿಯಗೊಳಿಸಿಕೊಂಡು ಮಾಡುತ್ತಿದ್ದರು. ಒಟ್ಟಾರೆಯಾಗಿ ಅವರ ಆಕ್ಟಿಂಗ್ಗೆ ಜನರು ಅಭಿಮಾನವನ್ನ ಬಹಳ ಚೆನ್ನಾಗಿ ವ್ಯಕ್ತಪಡಿಸಿಕೊಂಡಿದ್ದರು. ಇನ್ನ ದರ್ಶನ್ ಅವರ ವೈಯಕ್ತಿಕ ಜೀವನದ ಬಗ್ಗೆ ನೋಡೋಣ. ದರ್ಶನ್ ಅವರು ವಿಜಯಲಕ್ಷ್ಮಿ ಅವರನ್ನ ಮದುವೆಯಾದರು. ಈ ದಂಪತಿಗೆ ವಿನೀಶ್ ಎಂಬ ಮಗನು ಕೂಡ ಇದ್ದಾನೆ. ಕುಟುಂಬ ಜೀವನ ಮತ್ತು ಸಿನಿಮಾ ಜೀವನ ಎರಡನ್ನೂ ಸಮತೋಲನದಲ್ಲಿ ಇಟ್ಟುಕೊಂಡಿದ್ದಾರೆ ದರ್ಶನ್ ಅವರು. ಇದು ದರ್ಶನ್ ಅವರ ಸಮಾಜ ಸೇವೆ ಮತ್ತು ವ್ಯಕ್ತಿತ್ವದ ಬಗ್ಗೆ ತಿಳಿಯುತ್ತದೆ. ದರ್ಶನ್ ಅವರು ರೈತರ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುವ ನಟರಲ್ಲಿ ಒಬ್ಬರು. ಹಳ್ಳಿಗಳ ಅಭಿವೃದ್ಧಿಗೆ ಸಹಾಯ ಮಾಡುವುದು, ಬಡವರಿಗೆ ನೆರವು ನೀಡುವುದು, ರಕ್ತದಾನ ಶಿಬಿರಗಳನ್ನು ನಡೆಸುವುದು ಅವರ ಸಮಾಜ ಸೇವೆಯ ಭಾಗವಾಗಿದೆ. ಅವರು ಹೇಳುವ ಮಾತೆಂದರೆ, ಜನರ ಪ್ರೀತಿ ಇದ್ದರೆ ಅದೇ ನನ್ನ ದೊಡ್ಡ ಶಕ್ತಿ ಎಂದು ಅತ್ಯುತ್ತಮವಾಗಿ ನುಡಿಯನ್ನ ನುಡಿಯುತ್ತಾರೆ. ಈ ಮಾತಿಗೆ ಅವರಿಗೆ ಅಭಿಮಾನಿಗಳ ಒಂದು ಬಳಗವೇ ಇದೆ ಎಲ್ಲ ಊರುಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ. ಇನ್ನ ಒಬ್ಬ ನಾಟಕ ಕಲಾವಿದನಾಗಿ ಪ್ರವೇಶ ನೀಡಿದಂತಹ ದರ್ಶನ್ ರವರು ಇಂದು ಕನ್ನಡ ಚಿತ್ರರಂಗದ ದೊಡ್ಡ ಸೂಪರ್ ಸ್ಟಾರೇ ಆಗಿದ್ದಾರೆ. ಅವರ ಜೀವನ ನಮಗೆ ಕಲಿಸುವ ಪಾಠವೇನೆಂದರೆ, ಹೋರಾಟದಿಂದಲೇ ಯಶಸ್ಸು, ಹಾಗೆ ಶ್ರಮವೇ ಶ್ರೇಷ್ಠ ಮಾರ್ಗ, ಜನರ ಪ್ರೀತಿಯೇ ನಿಜವಾದ ಸಂಪತ್ತು.
ಇದೇ ನೋಡಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜೀವನ ಚರಿತ್ರೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಇದನ್ನ ದರ್ಶನ್ ಫ್ಯಾನ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವೇನಾದ್ರೂ ದರ್ಶನ್ ಅವರ ಅಭಿಮಾನಿಯಾಗಿದ್ರೆ ರೆಡ್ ಹಾರ್ಟ್ ಅನ್ನ ಕಮೆಂಟ್ ಮಾಡಿ. ಮತ್ತೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದುವರೆಗೂ ನಮ್ಮ ವಿಡಿಯೋವನ್ನ ತಾಳ್ಮೆಯಿಂದ ವೀಕ್ಷಣೆ ಮಾಡಿದ್ದಕ್ಕಾಗಿ, ನಿಮ್ಮ ಪ್ರೀತಿಗಾಗಿ ಅನಂತ ಧನ್ಯವಾದಗಳು.